ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಬಿಟ್ಟ ಸ್ಥಳವನ್ನು ತುಂಬಿ. ಎ. ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಡ್ಯಾಶ್. ಉತ್ತರ ಏನು? ಸ್ವಿಚ್. ಬಿ. ವಿದ್ಯುತ್ ಕೋಶದಲ್ಲಿ ಡ್ಯಾಶ್ ಅಗ್ರಗಳಿವೆ. ಉತ್ತರ 2. ನೆಕ್ಸ್ಟ್ ಸೆಕೆಂಡ್ ಒನ್. ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ. ಎ. ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಉತ್ತರ ಸರಿ. ಬಿ. ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು. ಉತ್ತರ ತಪ್ಪು. ನಂತರ ಸಿ. ವಿದ್ಯುತ್ ಪ್ರವಾಹವು ಥರ್ಮಾಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು. ಉತ್ತರ ತಪ್ಪು. ನೆಕ್ಸ್ಟ್ ನಾವೀಗ 3ನೇ ಕ್ವೆಶ್ಚನ್ ಅನ್ನು ನೋಡೋಣ. ಚಿತ್ರ 9.13ರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದು ವಿವರಿಸಿ. ಸೊ ಈ ಚಿತ್ರವನ್ನು ಏನು ಮಾಡಿದ್ದಾರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅವ್ರು ಕೇಳಿರೋದೇನು, ಈ ಒಂದು ಜೋಡಣೆಯಲ್ಲಿ ಬಲ್ಬ್ ಬೆಳಗಲ್ಲ ಏನಕ್ಕೆ ಅಂತ ಹೇಳಿ ಅಂತ. ಸೊ ಉತ್ತರ ಏನು? ಈ ಚಿತ್ರದಲ್ಲಿ ಟೆಸ್ಟರ್ನ ಒಂದು ತುದಿಯು, ಇದು ಟೆಸ್ಟರ್ ಅಲ್ವಾ, ಟೆಸ್ಟರ್ನ ಒಂದು ತುದಿಯು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಪ್ಲಾಸ್ಟಿಕ್ ಅವಾಹಕವಾಗಿದ್ದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ, ಹಾಗಾಗಿ ಬಲ್ಬ್ ಬೆಳಗುವುದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ 4ನೇದು. ಚಿತ್ರ 9.14ರಲ್ಲಿ ತೋರಿಸುವ ಬಲ್ಬ್ ಬೆಳಗುವಂತೆ ಮಾಡಲು 2 ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಅದನ್ನು ಎಲ್ಲಿ ಜೋಡಿಸ್ಬೇಕು ಅನ್ನೋದನ್ನು ನೀವು ಬರಿಬೇಕು. ಸೊ ಅವರು ಇಲ್ಲಿ ಒಂದು ಅರ್ಧ ತಂತಿಯನ್ನು ಬಿಟ್ಟಿದ್ದಾರೆ, ಹಾಗೆ ಈ ಒಂದು ಅರ್ಧ ತಂತಿಯನ್ನು ಬಿಟ್ಟಿದ್ದಾರೆ. ನಾವೇನು ಮಾಡಿದ್ದೀವಿ, ಇಲ್ಲಿ ಈ ಸ್ವಿಚ್ಚಿಂದ ಏನು ಮಾಡಿದ್ದೀವಿ, ಬಲ್ಬ್ನ ಇನ್ನೊಂದು ಅಗ್ರಕ್ಕೆ ನಾವು ತಂತಿಯನ್ನು ಜೋಡಿಸಿದ್ದೀವಿ. ಹಾಗೆ ಸ್ವಿಚ್ನ ಇನ್ನೊಂದು ಬದಿಯ ತಂತಿಯನ್ನು ವಿದ್ಯುತ್ ಕೋಶದ ಇನ್ನೊಂದು ಅಗ್ರಕ್ಕೆ ಇಲ್ಲಿ ಏನು ಮಾಡಿದ್ದೀವಿ, ಜೋಡಣೆಯನ್ನು ಮಾಡಿದ್ದೀವಿ. ಈ ಥರ ಒಂದು ಜೋಡಣೆ ಇರೋದ್ರಿಂದ ಏನಾಗುತ್ತೆ, ಬಲ್ಬು ಬೆಳಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ 5ನೇದು. ವಿದ್ಯುತ್ ಸ್ವಿಚ್ಚನ್ನು ಉಪಯೋಗಿಸುವ ಉದ್ದೇಶವೇನು? ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ. ಉತ್ತರ: ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ವಿದ್ಯುತ್ ಉಪಕರಣಗಳಲ್ಲಿ ನಾವು ಸ್ವಿಚ್ಚನ್ನು ಉಪಯೋಗಿಸುತ್ತೇವೆ. ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ವಿದ್ಯುತ್ ಉಪಕರಣಗಳು ಟಾರ್ಚ್, ಫ್ಯಾನ್ ಮತ್ತು ಟಿವಿ. ನೆಕ್ಸ್ಟ್ 6ನೇ ಕ್ವೆಶ್ಚನ್. ಚಿತ್ರ 9.14ರಲ್ಲಿ ತೋರಿಸಿರುವಂತೆ ಸೇಫ್ಟಿ ಪಿನ್ನ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ? ಅಂದರೆ ಇಲ್ಲಿ ಏನು ಕೇಳಿದರೆ, ಸೇಫ್ಟಿ ಪಿನ್ನ ಬದಲು ನಾವೇನಾದ್ರೂ ರಬ್ಬರ್ ಅಂದರೆ ರಬ್ಬರ್ ಬ್ಯಾಂಡನ್ನು ಬಳಸಿದ್ರೆ ವಿದ್ಯುತ್ ಮಂಡಲ ಪೂರ್ಣ ಆಗುತ್ತಾ, ಬಲ್ಬ್ ಬೆಳಗುತ್ತಾ ಅಂತ ಕೇಳಿದ್ದಾರೆ. ಉತ್ತರ ಏನು? ಇಲ್ಲ. ರಬ್ಬರ್ ಒಂದು ಅವಾಹಕವಾಗಿದೆ, ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ, ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ 7. ಚಿತ್ರ 9.15ರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ? ಈ ಚಿತ್ರಣ ನೀವು ಅಬ್ಸರ್ವ್ ಮಾಡಬೇಕು. 2 ತಂತಿಗಳೇನಾಗಿದೆ, ಬಲ್ಬ್ನ ಒಂದೇ ಅಗ್ರಕ್ಕೆ ಅಟ್ಯಾಚ್ ಆಗಿದೆ. ಹಾಗಿದ್ರೆ ಉತ್ತರ ಏನು? ಇಲ್ಲ. ಚಿತ್ರದಲ್ಲಿ ವಿದ್ಯುತ್ ಮಂಡಲ ಪೂರ್ಣಗೊಂಡಿಲ್ಲ. ವಿದ್ಯುತ್ ಕೋಶದ 2 ಅಗ್ರಗಳ ತಂತಿಯು ಬಲ್ಬ್ನ ಒಂದೇ ಅಗ್ರಕ್ಕೆ ಜೋಡಣೆಯಾಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಕಂಡುಬಂದಿತು. ಆ ವಸ್ತುವು ವಾಹಕವೇ ಅಥವಾ ಅವಾಹಕವೇ? ವಿವರಿಸಿ. ಆ ವಸ್ತುವು ವಾಹಕ, ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಬಿಡುತ್ತದೆ. ಆದ್ದರಿಂದ ಆ ವಸ್ತುವಿನ ಮೇಲೆ ವಾಹಕ ಟೆಸ್ಟರನ್ನು ಬಳಸಿದಾಗ ಬಲ್ಬ್ ಬೆಳಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ 9ನೇ ಕ್ವೆಶ್ಚನ್. ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಕೈಗವಸನ್ನು ಏಕೆ ಬಳಸಬೇಕು? ವಿವರಿಸಿ.
ರಬ್ಬರ್ ಅವಾಹಕವಾಗಿದೆ ಮತ್ತು ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ರಬ್ಬರ್ ಕೈಗವಸನ್ನು ಬಳಸುವುದರಿಂದ ವಿದ್ಯುತ್ ಶಕ್ತಿಯಿಂದಾಗುವ ಅಪಾಯವನ್ನು ತಪ್ಪಿಸಬಹುದು. ಆದ್ದರಿಂದ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ರಬ್ಬರ್ ಕೈಗವಸನ್ನು ಬಳಸಬೇಕು. 10ನೇ ಕ್ವೆಶ್ಚನ್. ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿವೆ. ಏಕೆ? ನೀವು ವಿವರಿಸಬಲ್ಲಿರಾ? ಉತ್ತರ: ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ ವಿದ್ಯುತ್ ಶಕ್ತಿಯನ್ನು ಹರಿಬಿಡುತ್ತವೆ. ಪ್ಲಾಸ್ಟಿಕ್ ಮತ್ತು ರಬ್ಬರ್ ಅವಾಹಕಗಳಾಗಿದ್ದು ಕೆಲಸ ಮಾಡುವಾಗ ವಿದ್ಯುತ್ ಶಕ್ತಿ ಹರಿಯಬಾರದೆಂದು ಆ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರುತ್ತವೆ. ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು. ಎಲ್ಲರಿಗೂ ಸಹ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.